ಮದ್ಗಿರಿ ಅಲ್ಲ ಇದು, ಊಟಿ ಊಟಿ. ಏನ್ರಿ ವೆದರು. ಹಾಯ್, ನಾನು ಯಾಸಿರ್. ಇವತ್ತು ನಮ್ಮ ಕೆಲ್ಸ ಫಿಕ್ಸ್ ಮೈ ಹೋಮ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಾಗಿತ್ತು. ಆದ್ರೆ ಆಟೋ ಅವರು ಕಾಲ್ ಮಾಡಿ ಇವತ್ತಾಗಲ್ಲ, ಮಳೆ ಬರ್ತಿದೆ ಅಂದ್ರು. ನಾನು ರೂಮಿಂದ ಆಚೆ ಬಂದ್ ನೋಡಿದ್ರೆ ಏನ್ರಿ ವೆದರು. ಊಟಿ ಊಟಿ ತರ ಕಾಣಿಸ್ತಿದೆ ನಮ್ಮ ಮದ್ಗಿರಿ ಇವತ್ತು. ಆಮೇಲೆ ಟಿಫನ್ ಮಾಡ್ಕೊಂಡು ಒಂದ್ ಕಡೆ ಲೈಟ್ ಫಿಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಟೂಲ್ಸ್ ಎಲ್ಲ ಎತ್ಕೊಂಡು ನಾನ್ ಸೀದಾ ಹೋದೆ. ಲೈಟ್ ಎಲ್ಲ ಫಿಟ್ ಮಾಡ್ಕೊಟ್ಟಿ ನಾನ್ ಸೀದಾ ವಾಪಸ್ ಮನೆಗ್ ಬಂದೆ. ನಿಮ್ ಮನೆಯಲ್ಲಿ ಏನಾದ್ರೂ ಎಲೆಕ್ಟ್ರಿಕ್ ಮತ್ತೆ ಪ್ಲಂಬಿಂಗ್ ಕೆಲಸ ಇದ್ರೆ ಈ ನಂಬರಿಗೆ ಕಾಲ್ ಮಾಡಿ. 30 ರಿಂದ 60 ನಿಮಿಷದಲ್ಲಿ ಬಂದು ಕೆಲಸ ಮಾಡ್ಕೊಡ್ತೀವಿ. ಫಿಕ್ಸ್ ಮೈ ಹೋಮ್, ಯುವರ್ ಹೋಮ್ ವಿ ಕೇರ್. ಟೂಲ್ಸ್ ಎಲ್ಲ ಮನೆಯಲ್ಲಿ ಇಕ್ಕಿ ನಾನ್ ಸೀದಾ ಆಚೆ ಬಂದೆ. ಆಚೆ ಬಂದ್ ನೋಡಿದ್ರೆ ದೋಸ್ತ್ ಎಲ್ಲ ನಿಂತಿದ್ರು. ಇವತ್ತು ಸಂಡೇ ಬೇರೆ, ಅದಕ್ಕೆ ಬ್ರದರ್ ಜೊತೆ ಇವತ್ತು ಫಿಶಿಂಗ್ ಮಾಡೋಣ ಅಂತ ಹೋದ್ವಿ. ಆಲ್ರೆಡಿ ನಮ್ಮ ಬ್ರದರ್ಸು ಕೆರೆ ಹತ್ರ ಇದ್ರು. ನಮ್ಗೆ ಕಾಲ್ ಮಾಡಿ ಇಟ್ಟು ತಗೊಬನ್ನಿ ಅಂದ್ರು. ಎಲ್ಲ ಐಟಮ್ ಪರ್ಚೇಸ್ ಮಾಡ್ಕೊಂಡು ನಾವ್ ಸೀದಾ ಹೋದ್ವಿ ಕೆರೆ ಹತ್ರ. ಈ ವೆದರ್ಗೆ, ಈ ವ್ಯೂಗೆ ಅದ್ಭುತ ಕಣ್ರಿ. ನಮ್ಮ ಬ್ರದರ್ಸ್ ಎಲ್ ಕೂತಿದಾರ ಅಂದ್ರೆ ಕೆರೆ ಹತ್ರ. ಅವ್ರ ಹತ್ರ ಹೋಗೋ ತನಕ ಒಂದ್ ಅಡ್ವೆಂಚರ್ ಗೇಮ್ ಆಡ್ದಂಗ್ ಐತು ನಮ್ಗೆ. ಫೈನಲಿ ಅವ್ರು ಎಲ್ ಕೂತಿದಾರೆ ಅಲ್ಲಿ ಬಂದ್ಬಿಟ್ವಿ. ಇಲ್ಲಿ ಬಂದ್ ನೋಡಿದ್ರೆ 1.5 kg ಮರಲ್ ಹೊಡೆದವ್ರೆ. ಅಬ್ಬಬ್ಬಾ, ಇವತ್ತು ಫುಲ್ ಫಿಶಿಂಗ್. ಏನ್ರಿ ಜನರು ಕೆರೆ ಹತ್ರ. ನಮ್ ಕಡೆನೆ 15 ರಿಂದ 20 ಜನ ಕೂತಿದ್ರು. ಈ ಫಿಶಿಂಗ್ ಶೋಕಿನೇ ಹಂಗೆ, ಎಲ್ಲಾ ಮರ್ದ್ ಬಿಡ್ತೀವಿ, ಬರೇ ಮೀನ್ ಬೀಳಿದ್ರೆ ಸಾಕು. ನಮ್ಮ ಒಂದು ದೋಸ್ತು ಹೊಸ ಫಿಶಿಂಗ್ ಸ್ಟಿಕ್ ತಗೋ ಬಂದಿದ್ದ, ಅದಕ್ಕೆ ಟ್ರೈ ಮಾಡ್ತಾವ್ರೆ. ಈ ಸ್ಟಿಕ್ ಗೆ ಒಂದೂನು ಮೀನ್ ಬೀಳಿಲ್ಲ ಗುರು. ಯೂಶುವಲಿ ಇದನ್ನ ಜಾಸ್ತಿ ಸಮುದ್ರದಲ್ಲಿ ಯೂಸ್ ಮಾಡೋದು. ಇವನು ಊರಿನ ಕೆರೆ ಹತ್ರ ತಗೋ ಬಂದ. ಇಲ್ಲಿ ಬಂದ್ ನೋಡಿದ್ರೆ ಎಲ್ಲಾರು ಫುಲ್ ಪ್ರೊಫೆಷನಲ್ ಫಿಶಿಂಗ್ ಮ್ಯಾನ್ ಆಗೋಗ್ಬಿಟ್ಟವ್ರೆ. ಇಲ್ಲಿ ನೋಡ್ರಿ, ಇಲ್ಲಿ ಮೀನುನು ಇದೆ, ಹಾವುನು ಇದೆ. ಯಾರಪ್ಪ ಹೊಡೆದಿರೋದಿದು. ಕೆರೆ ಹತ್ರ ಬಂದ್ರೆ ಇದೇ ಕಾಟ. ಮೀನ್ ಜೊತೆ ಹಾವುನು ಗಿಫ್ಟ್ ಆಗಿ ಬಂದ್ಬಿಡುತ್ತೆ. ನಾನಂತೂ ಇವತ್ತು ಫಿಶಿಂಗ್ ಮಾಡಿಲ್ಲ, ಮಳೆ ಬೇರೆ ಬರ್ತಿತ್ತು, ಮೂಡಿರ್ಲಿಲ್ಲ. ಆದ್ರೆ ಇವನ್ನ ನೋಡಿ, 7-8 ಗಂಟೆಯಿಂದ ಹಿಡಿದಿರೋ ಮೀನ್ನ ಇವನ್ ತಗೊಂಡೋಗ್ತಾವ. ಇವನಂತೂ ಒಂದ್ ಮೀನುನು ಹಿಡ್ದಿಲ್ಲ. ಹಂಗೋ ಹಿಂಗೋ ಮನೆಗೆ ವಾಪಸ್ ಬಂದ್ವಿ. ಮನೆಗ್ ಬಂದಿ ಊಟ ಮಾಡ್ಕೊಂಡು ನಾನ್ ಸೀದಾ ಹೋದೆ ನಮಾಜಿಗೆ. ನಮಾಜಿ ಮಾಡ್ಕೊಂಡು ಆಚೆ ಬಂದ್ ನೋಡಿದ್ರೆ ಫುಲ್ ಕತ್ಲಾಗ್ಬಿಟ್ಟಿದೆ. ಇನ್ನ 5 ಗಂಟೆನೆ ಗುರು. ನಮ್ ಬೆಟ್ಟ ಅಂತೂ ಕಾಣಿಸ್ತಾನೆ ಇಲ್ಲ, ಅಷ್ಟೊಂದ್ ವೆದರ್ ಇದೆ. ಇವಾಗ ಹತ್ಬೇಕು ಬೆಟ್ಟ, ರಿಯಲ್ ಮಜಾ ಬೇಕಂದ್ರೆ. ನಾನ್ ಹೇಳ್ತಿದ್ದೀನಿ ಅಂತ ಹತ್ಬೇಡಿ, ಎಷ್ಟು ಮಜಾ ಇರುತ್ತೋ ಅಷ್ಟೇ ರಿಸ್ಕ್ ಇರುತ್ತೆ ಇವಾಗ, ಯಾಕಂದ್ರೆ ಮಳೆ ಬೇರೆ ಬರ್ತಿದೆ. ಸೊ ಇವತ್ತಿಗಿಷ್ಟೇ. ಬ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ನಮ್ಮ ಬ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಬರ್ತೀನಿ, ಧನ್ಯವಾದಗಳು.